ಗೆಳೆಯರೇ ನಮಸ್ಕಾರ. ಎಷ್ಟೋ ಸಲ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳು ಅಂದರೆ 50 ಕೋಟಿ 100 ಕೋಟಿ ಹಾಕಿ ಆ ಸಿನಿಮಾ ಮಾಡಿರ್ತಾರೆ. ಅಂಥ ಸಿನಿಮಾಗಳಿಗೆ ಹೋಗಿ ನಿರಾಶೆಯಿಂದ ವಾಪಸ್ ಬಂದಿರ್ತೀವಿ. ಅಲ್ಲಿರುವಂತಹ ದೃಶ್ಯ ವೈಭವವೇನೋ ತುಂಬ ಚೆನ್ನಾಗಿರುತ್ತೆ, ಆದರೆ ಅಲ್ಲಿಯ ವಿಷಯಗಳು ನಮ್ಮ ಮನಸ್ಸಿಗೆ ತಾಕೋಕೆ ವಿಫಲವಾಗಿರುತ್ತೆ. ಆದರೆ ಇನ್ನು ಕೆಲವು ಸಿನಿಮಾಗಳಿರ್ತವೆ, ಅವಕ್ಕೆ ಹಾಕಿರುವಂಥ ಬಜೆಟ್ ಅಂತ ಏನೇನೂ ಅಲ್ಲ, ಆದರೆ ಆ ಸಿನಿಮಾಗಳನ್ನ ನೋಡ್ತಾ 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 ನಿಧಾನವಾಗಿ ನಮ್ಮ ಎದೆಯೊಳಕ್ಕೆ ಇಳಿಯೋಕ್ಕೆ ಶುರು ಮಾಡ್ತವೆ. ಅಂಥ ಒಂದು ಸಿನಿಮಾವನ್ನು ಇವತ್ತು ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ನಿನ್ನೆಯಷ್ಟೇ ಈ ಸಿನಿಮಾ ZEE5ನಲ್ಲಿ ಬಿಡುಗಡೆಯಾಗಿದೆ. ಈ ಸಿನಿಮಾವನ್ನು ನಾನು ಮೊದಲನೇ ವಾರ ನೋಡೋಕ್ಕಾಗಿರಲಿಲ್ಲ. ಈ ಸಿನಿಮಾದ ನಿರ್ದೇಶಕರಾದ ಸುತನ್ ಗೌಡ ನನಗೆ ಮೆಸೇಜ್ ಮಾಡಿದ್ರು, ಸರ್ ನೋಡಿದ್ರಾ ಅಂತ. ಎರಡನೇ ವಾರ ಈ ಸಿನಿಮಾ ನೋಡಿದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ಸುತನ್ ಗೌಡ ಅವರಿಗೆ ಫೋನ್ ಮಾಡಿದ್ದು. ಅವ್ರು ಹೇಳಿದೆ, ಸುತನ್ ಗೌಡ ಅವರೇ, ನೀವು ಇಂಥ ಸಿನಿಮಾಗಳಿಗೆ ಯಾರನ್ನೂ ಇನ್ವೈಟ್ ಮಾಡಬಾರ್ದು, ಜಸ್ಟ್ ಇನ್ಫಾರ್ಮ್ ಮಾಡಬೇಕು ಅಂತ. ಯಾಕಂದರೆ ನಿಜವಾದ ಸಿನಿಮಾ ಪ್ರೇಮಿಗಳಿಗೆ ಬೇಕಾಗಿರೋದು ಒಳ್ಳೆಯ ಸಿನಿಮಾ. ಒಲವಾರ ಆ ಥರದೊಂದು ಸಿನಿಮಾ. ಒಲವಾರ ಅಂದರೆ ಇನ್ನೇನಿಲ್ಲ, ಭೇದ ಭಾವ ಅಂತ ಅಷ್ಟೆ. ಈ ಸಿನಿಮಾವನ್ನು ನೋಡುವಾಗ ನೀವೇನಾದರೂ ಹಳ್ಳಿಯ ವಾತಾವರಣದಿಂದ ಬಂದಿದ್ದರೆ ನಿಮ್ಮ ಬಾಲ್ಯ ನೆನಪಾಗೋದಂತೂ 100% ಗ್ಯಾರಂಟಿ. ಇದೇ ಸಿನಿಮಾದಲ್ಲಿ ಮೊದಲ ಬಾರಿಗೆ ದನದ ದೊಡ್ಡಿ ಅನ್ನೋ ಕಾನ್ಸೆಪ್ಟ್ ನೋಡಿದೆ. ಅಂದರೆ ನನ್ನ ಬಾಲ್ಯ ನೆನಪಾಯಿತು. ಏನಂದರೆ ಈ ನಮ್ಮ ಮನೆಯ ಹಸು ಕರು ಎಮ್ಮೆಗಳೆಲ್ಲ ಇರ್ತವಲ್ಲ, ಅವುಗಳನ್ನ ತನ್ನಿಚ್ಚಲೇ ಬಿಟ್ಬಿಟ್ರೆ, ಜೊತೆಲಿ ಯಾರು ಹೋಗಿ ಸುಮ್ಮನೆ ಅವುಗಳನ್ನ ಮೇಯಕ್ಕೆ ಬಿಟ್ಬಿಟ್ರೆ ಅವು ಹೋಗಿ ಯಾರ್ದಾರು ಹೊಲಕ್ಕೆ ನುಗ್ಗಿ ಅಲ್ಲಿಯ ಬೆಳೆಯನ್ನು ತಿಂದು ಹಾಳು ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಹೊಲದ ಮಾಲೀಕರು ಇವನ್ನೆಲ್ಲ ತೊಗೊಂಡೋಗಿ ಒಂದು ದನದ ದೊಡ್ಡಿ ಅಂತ ಮಾಡಿರ್ತಾರೆ ಒಂದು ಊರಿಗೆ, ಅಲ್ಲಿ ಕೂಡ್ಬಿಡ್ತಾರೆ. ಈ ದನಗಳ ಮಾಲೀಕರು ಅದರ ಮಾಲೀಕ ಒಬ್ಬ ಇರ್ತಾನೆ, ಅವನಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಆ ದನಗಳನ್ನು ಬಿಡಿಸ್ಕೊಂಡು ಬರಬೇಕು. ಅಂದರೆ ಬೇಸಿಕಲಿ ತನ್ನಿಚ್ಚಲೇ ಹಸುಕರುಗಳನ್ನ ಬಿಟ್ಟು ತಮ್ಮ ಬೆಳೆಗಳನ್ನು ನಾಶ ಮಾಡುವಂತಹ ಹಳ್ಳಿಗರಿಗೆ ಆ ಒಂದು ಊರಿನವರು ಕಂಡುಕೊಂಡಿರುವಂತಹ ಪೆನಾಲ್ಟಿ ಹಾಕುವ ವಿಧಾನ ಅಷ್ಟೆ. ಆ ಒಂದು ಕಾನ್ಸೆಪ್ಟನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ 2 ಪಾತ್ರಗಳು ಬರುತ್ತೆ. ಒಂದು ಕುಂಡೇಶಿ ಅಂತ ಒಂದು, ಇನ್ನೊಂದು ಕೋಸುಡಿ ಅಂತ ಒಂದು. ಇವೆರಡು ಪಾತ್ರಗಳು ಬಂದಾಗ ನೀವು ಸಿಕ್ಕಾಪಟ್ಟೆ ನಗ್ತೀರಾ. ಜೊತೆಗೆ ಕೆಲವು ದೃಶ್ಯಗಳಲ್ಲಿ ಇವು ನಿಮ್ಮನ್ನು ಅಳಿಸ್ತವೆ. ಈ ಇಬ್ಬರು ಮಕ್ಕಳ ಅಪ್ಪನ ಪಾತ್ರದಲ್ಲಿ ಮಾಲ್ತೇಶ್ ಅವರು ಮಾಡಿದ್ದಾರೆ. ಅವ್ರು ಬಂದಾಗೆಲ್ಲ ಆ ಮಕ್ಕಳಿಗೆ ಯಾವ ಥರ ಭಯ ಆಗುತ್ತೋ ನಮಗೂ ಕೂಡ ಅದೇ ಥರ ಭಯ ಆಗುತ್ತೆ, ಯಾಕಪ್ಪ ಈ ಅಪ್ಪ ಬಂದ ಅಂತ. ಅಷ್ಟು ಚೆನ್ನಾಗಿದೆ. ಅವರ ಜೊತೆಗೆ ಹರ್ಷಿತಾ ಗೌಡ ಅವರು ಅಮ್ಮನ ಪಾತ್ರದಲ್ಲಿ ಮಾಡಿದ್ದಾರೆ, ಮತ್ತು ಅಭಯನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಎಲ್ಲರಿಗಿಂತ ತುಂಬ ಮುಖ್ಯವಾಗಿ ನಮ್ಮನ್ನು ಕಾಡೋರು ಅಂದರೆ ಆ ಇಬ್ಬರು ಮಕ್ಕಳು. ಒಬ್ಬರು ಮಾಸ್ಟರ್ ವೇದಿಕ್ ಕೌಶಾಲ್ ಅಂತ, ಇನ್ನೊಬ್ಬರು ಮಾಸ್ಟರ್ ಶಯನ್ ಅಂತ. ನಿಜವಾಗ್ಲೂ ಈ ಹುಡುಗರು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೆ ಇವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಅನಿಸೋದಿಲ್ಲ, ಆ ಪಾತ್ರಗಳಲ್ಲೇ ಜೀವಿಸಿದ್ದಾರೆ ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳು ಇಷ್ಟೊಂದು ಚೆನ್ನಾಗಿ ನಮ್ಮನ್ನು ಸಿನಿಮಾದೊಳಗೆ ಹೇಳ್ಕೊಳ್ಳೋದು ಅಂತಂದರೆ ನಿಜಕ್ಕೂ ಅವರನ್ನು ನಾವು ಅಭಿನಂದಿಸಲೇಬೇಕು. ಇವರಿಗೆ ಒಳ್ಳೆಯ ಭವಿಷ್ಯ ಇದೆ. ಗೆಳೆಯರೆ, ಮಿಸ್ ಮಾಡಿದೆ, ZEE5ನಲ್ಲಿ ಒಲವಾರ ಸಿನಿಮಾ ಇದೆ, ನೋಡಿ. ಸಾಧ್ಯವಾದರೆ ನಿಮ್ಮ ಮಕ್ಕಳ ಜೊತೆ ಈ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಈ ಪೋಸ್ಟ್ ಹಿಂಗಿರುತ್ತೆ, ಇಲ್ಲಿ ಬಂದು ಕಮೆಂಟ್ ಹಾಕಿ, ಏನು ಸರ್ ಎಂಥ ಸಿನಿಮಾ ನೀವು ಸಜೆಸ್ಟ್ ಮಾಡಿದ್ರಿ, ಒಂಚೂರು ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಲಿಲ್ಲ ಅಂತ ಮಾಡಿ. ಅಪ್ಪಿ ಇಷ್ಟ ಆದರೆ ಇಲ್ಲಿ ಎಲ್ಲರೂ ನಾನು ಟ್ಯಾಗ್ ಮಾಡಿರ್ತೀನಿ, ಬಂದು ಅವ್ರಿಗೊಂದು ಶಬಾಷ್ ಹೇಳಿ ಆಲ್ ದಿ ಬೆಸ್ಟ್ ಹೇಳಿಬಿಡಿ. ಧನ್ಯವಾದಗಳು.